ವೆಲ್ಕಮ್ ಬ್ಯಾಕ್ ಟು ರಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಾಯಂಕಾಲ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಹೋಗೋಕ್ಕೆ ಮುಂಚೆ ಇಲ್ಲಿಂದ ಬ್ಲಾಗ್ ಶುರು ಮಾಡ್ಕೊಂಡು ಹೋಗೋಣ. ನಿಮಗೆಲ್ಲ ಗೊತ್ತಿದೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಪಿಂಕಿ ಮದುವೆ ಶಾಪಿಂಗ್ ಹೋದಾಗ ಪಿಂಕಿದ ಮದುವೆ ಇದೆ ಅಂತ. ಸೊ ನೆಕ್ಸ್ಟ್ ವೀಕ್ ಫೈನಲಿ ಮದುವೆ ಇದೆ. ಸೊ ಅದಕ್ಕೋಸ್ಕರ ಊರಿಗೆ ಹೋಗಬೇಕು. ಊರಲ್ಲಿ ಏನೆಲ್ಲ ಮಾಡ್ತೀನಿ ಮದುವೆ ಹೆಂಗಿರುತ್ತೆ ಎಲ್ಲ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ಬೋದು. ಸೊ ಇವತ್ತು ಊರಿಗೆ ಹೋಗೋದಕ್ಕೆ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ಸೊ ಈಗ ನಾನು ಫಸ್ಟು ಎದ್ದು ತಿಂಡಿ ಎಲ್ಲ ತಿಂದಾಗಿದೆ. ಸೊ ಈಗ ನಾನು ಸ್ವಲ್ಪ ಆಯಿಲ್ ಹಚ್ಕೊಂಡು ಆಯಿಲ್ ಮಸಾಜ್ ಮಾಡ್ಕೊಂಡು ನನ್ನ ಹೇರ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ನಮ್ಮ ಜಾನೂ ಇದ್ದಾಳೆ ನನ್ನ ಜೊತೆ ಇವತ್ತು ವಿಡಿಯೋ ಮಾಡಕ್ಕೆ. ಹಾಯ್ ಮಾಡು. ನೋಡಿ ಗೈಸ್, ಅವಳು ಹಲ್ಲು ಮುರಿದೋಗ್ಬಿಟ್ಟಿದೆ. ಬುಡ್ಡಿ ಆಗ್ಬಿಟ್ಟಿದ್ದಾಳೆ ಅವಳು, ಬುಡ್ಡಿ ಅಜ್ಜಿ. ಸೊ ಈಗ ನಾನು ಆಯಿಲ್ ಬಿಸಿ ಮಾಡ್ಕೊಂಡಿದ್ದೀನಿ. ಆಯಿಲ್ನ ಹೇರ್ಗೆ ಹಚ್ಕೊಂಡು ಬಾಯ್ ಆಯಿಲ್ನ ಹೇರ್ಗೆ ಹಚ್ಕೊಂಡು ತಲೆಗೆ ಚೆನ್ನಾಗಿ ಮಸಾಜ್ ಮಾಡಿ ಈಗ ನಾನು ಪ್ಯಾಕಿಂಗ್ ಶುರು ಮಾಡಬೇಕು. ಇನ್ನೂ ನಾನು ಪ್ಯಾಕಿಂಗ್ ಕೂಡ ಮಾಡಲಿಲ್ಲ ನಾನು ಹೋಗೋಕ್ಕೆ. ನೋಡಿ ಆಯಿಲ್ ಬಿಸಿಯಾಗಿದೆ. ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡ್ತೀನಿ. ನನಗೆ ಇಲ್ಲಿ ಫ್ರಂಟಲ್ಲಿ ಸ್ವಲ್ಪ ಹೇರ್ ಕಮ್ಮಿ ಆದಂಗೆ ಅನಿಸ್ತಾ ಇದೆ. ಸೊ ಕ್ಯಾಸ್ಟರ್ ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡಿದರೆ ಇವಾಗ ಹೇರ್ ಎಲ್ಲ ಹಂಗೆ ವಾಪಸ್ ರೀಗ್ರೋತ್ ಆಗಿಬಿಡ್ಬೇಕು. ಓಕೆ, ಸೊ ಇದು ಸ್ವಲ್ಪ ತಣಿಲಿ. ನಾನೀಗ ಫಸ್ಟ್ ಪ್ಯಾಕಿಂಗ್ ಮಾಡ್ಕೋಬೇಕು. ಇನ್ನೂ ಏನೂ ಪ್ಯಾಕಿಂಗ್ ಮಾಡ್ಕೊಂಡಿಲ್ಲ, ಸಾಯಂಕಾಲನೇ ಹೋಗ್ತಾ ಇರೋದು. ಸೊ ಬನ್ನಿ ಪ್ಯಾಕಿಂಗ್ ಕೂಡ ಮಾಡ್ಕೊಂಡು ರೆಡಿ ಆಗೋಣ ಹೋಗೋಕ್ಕೆ. ಗೈಸ್ ಈಗ ಬನ್ನಿ ಪ್ಯಾಕಿಂಗ್ ಮಾಡ್ಕೊಳೋಣ. ಎಲ್ಲ ಬಟ್ಟೆ ಬೀರುವಲ್ಲಿದೆ, ಏನು ಎತ್ಕೊಳೋದು ಏನು ಬಿಡೋದು ಗೊತ್ತಿಲ್ಲ, ಎಲ್ಲ ಫುಲ್ ತುಂಬಿಟ್ಟಿದ್ದೀನಿ. ಫಸ್ಟ್ ಸೂಟ್ ಕೇಸ್ ಎತ್ಕೊಳ್ಳೋಣ ಬನ್ನಿ ಗೈಸ್. ಅಬ್ಬಾ ನೀವು ಸುಮ್ಮನೆ ಇರ್ತೀರಾ ಗೈಸ್? ಸುಮ್ಮನೆ ಇರಿ ಅಲ್ವಾ? ತಗೊಳ್ಳಿ, ನಂದು ವಿಡಿಯೋ ತೆಗೀರಿ. ನಾನು ಫಸ್ಟಿಗೆ ಸೂಟ್ ಕೇಸನ್ನು ಎತ್ಕೊತೀನಿ. 2 ಸೂಟ್ ಕೇಸ್ ಬೇಕು. ನಿಧಾನ. ಜಾನು ಬಾರ್ಬಿ ಸೂಟ್ ಕೇಸ್ ನೋಡಿ ಗೈಸ್, ಜಾನು ಬಾರ್ಬಿ ಸೂಟ್ ಕೇಸ್. 2 ಸೂಟ್ ಕೇಸ್ ಬೇಕಾಗ್ಬೋದು. ನಂದೊಂದು ಗೌನ್ ತೊಗೊಂಡಿದ್ದೀನಿ ಈ ಸತಿ ಅವ್ರ ರಿಸೆಪ್ಷನ್ಗೆ ಅಂತ. ಗೌನ್ ಇಷ್ಟು ಅಗ್ಲ ಇದೆ, ಅದಕ್ಕೊಂದು ಸೂಟ್ ಕೇಸ್ ತೊಗೋಬೇಕಾಗತ್ತೆ ಅನ್ಸುತ್ತೆ. ಸೊ ಈಗ ಸ್ಯಾರೀಸು ಏನೆಲ್ಲ ಆಗೋದನ್ನೆಲ್ಲ ಫಸ್ಟ್ ಪ್ಯಾಕ್ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಪ್ಯಾಕಿಂಗ್. ಸೊ ಗೈಸ್ ಈಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ನಮ್ಮ ಜೊತೆ ನಮ್ಮ ಕ್ಯಾಮ್ರಾಮ್ಯಾನ್ ಜಾನು ಅವರಿದ್ದಾರೆ. ಕ್ಯಾಮ್ರಾಮ್ಯಾನ್ ಅಲ್ಲ, ಕ್ಯಾಮ್ರಾ ವುಮೆನ್ನ. ಮ್ಯಾನ ನೀನು? ಇಲ್ಲ ಮತ್ತೆ ಮ್ಯಾನ್ ಅಂತೀಯ. ಓಕೆ, ಈಗ ಏನೇನು ತೊಗೊಳೋದು? ಫಸ್ಟ್ ಹಲ್ದಿ ಡ್ರೆಸ್ ತೊಗೊಂಡಿರ್ತೀನಿ. ಹಲ್ದಿಗೆ ಒಂದು ಸಿಂಪಲ್ ಡ್ರೆಸ್ ತೊಗೊಂಡಿದ್ದೀನಿ. ಫ್ರಾಕ್ ಅದು ಒಂದು ಎಲ್ಲ ಕಲರ್ದು. ತೋರಿಸ್ಬೇಡ, ಇದನ್ನ ನಾನು ಇವಾಗ ತೋರಿಸಲ್ಲ. ಹಲ್ದಿ ದಿನ ಹಾಕೊಂಡು ಹಲ್ದಿ ವ್ಲಾಗಲ್ಲಿ ನೀವು ನೋಡ್ಬೋದು. ಜಸ್ಟ್ ಕಲರ್ ತೋರಿಸ್ತೀನಿ ಅಷ್ಟೇ ಇವಾಗ. ಹಿಂಗಿರ್ತೀನಿ. ಸೊ ಈಗ ಪ್ಯಾಕಿಂಗ್ ಮಾಡೋಣ ಗಾಯ್ಸ್. ಫಟ್ ಅಂತ ಪ್ಯಾಕಿಂಗ್ ಮಾಡಿಬಿಡ್ತೀನಿ. ನಾನು ಏನೇನು ಹಾಕ್ತಾ ಇದ್ದೀನಿ, ನನ್ನ ಕಾಸ್ಟ್ಯೂಮ್ ಯಾವುದು ತೋರಿಸಲ್ಲ. ಸರ್ಪ್ರೈಸ್. ಎಲ್ಲ ಹೊಸ ಸೀರೆ ಎಲ್ಲ ತಗೊಂಡಿದ್ದೀನಿ. ಯಾವ ಸೀರೆ ಹಾಕ್ತೀನಿ ಮದುವೆಗೆ ಎಲ್ಲ ಸರ್ಪ್ರೈಸ್. ವೆಯ್ಟ್ ಮಾಡಿ, ಮದುವೆ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ, ಸಾಕಾಗಿರುತ್ತೆ. ನೀನು ಅಲ್ಲಿ ಕೂತ್ಕೊಂಡ್ರೆ ತೋರೋದು ನಾನು. ನೀವು ನೋಡಿದ್ಯಲ್ಲ ಇಷ್ಟು ಉದ್ದ ಫ್ರಾಕ್. ನೋಡೋಣ ಗೈಸ್, ನಾನು ಈಗ ಊರಿಗೆ ಹೋಗ್ತಾ ಇದ್ದೀನಲ್ಲ, ಊರಲ್ಲಿ ನನಗೆ ಡೈಲಿ ಬ್ಲಾಗ್ ಅಂದರೆ ಇವತ್ತು ಸಾಯಂಕಾಲ ಸೈಡ್ ಬಾ. ಸೊ ಇವತ್ತು ನಾನು ಊರಿಗೆ ಹೋಗ್ತಿದ್ದೀನಲ್ಲ, ನಾನು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ. ಅಟ್ಲೀಸ್ಟ್ 1 ವೀಕ್ ನೋಡೋಣ, 1 ವೀಕ್ ಡೈಲಿ ವ್ಲಾಗ್ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ. ಡೈಲಿ ಏನು ಮಾಡ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಂತ 1 ವಾರ. ಓ ಗಾಯ್ಸ್, ಈಗ ನಾನು ಪ್ಯಾಕಿಂಗ್ ಮುಗಿಸ್ಕೊಂಡು ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಒಂದು ಪೂಜೆ ಇದೆ ಊರಲ್ಲಿ. ಸೊ ಅದಕ್ಕೆ ಕುರ್ತಾ ಕೂಡ ತೊಗೋಬೇಕು. ಇನ್ನೂ ಅದನ್ನು ತೊಗೊಂಡಿಲ್ಲ. ಅದು ರೆಕಾರ್ಡ್ ಆಗಿಲ್ಲ, ಅವಾಗಲೇ ಹೇಳಿದ್ದು. ನೋಡಿ ಗೈಸ್ ಹೆಂಗೆ ನನಗೆ ಇದು ಮಾಡ್ತಾಳೆ. ಅವಳು ಹೇಳ್ದಂಗೆ ನಾನು ಕೇಳಬೇಕಂತೆ. ಯಾರು ನೀನು? ನೋಡಿ ಅವಳು ಹಲ್ಲು ನೋಡಿ ಹೆಂಗಾಗಿದೆ, ಹೋಗ್ಬಿಟ್ಟಿದೆ.
ಬುಡ್ಡಿ ಆಗಿದ್ದಾಳೆ ಬುಡ್ಡಿ. ಸೊ ಗೈಸ್ ಈಗ ಓಕೆ, ಈಗ ನಂದು ಇನ್ನೂ ಡ್ರೆಸ್ ಎಲ್ಲ ತಂದು ಪ್ಯಾಕ್ ಮಾಡೋದು ಇನ್ನೂ ಲೇಟ್ ಆಗುತ್ತೆ. ಸೊ ಫಸ್ಟು ನಾನು ಹೆಡ್ ಆಯಿಲ್ ಮಸಾಜ್ ಮಾಡಿಕೊಂಡು ಬೇಗ ಬೇಗ ಸ್ನಾನ ಮಾಡಿ ಹೇರ್ ಎಲ್ಲ ಡ್ರೈ ಆಗಬೇಕಲ್ಲ, ಇಲ್ಲಾಂದರೆ ಬಸ್ಸಲ್ಲಿ ಹೋಗುವಾಗ ಮತ್ತೆ ಇದಾಗುತ್ತೆ. ಸೊ ಈಗ ನನಗೆ ಆಯಿಲ್ ಮಸಾಜ್ ಜಾನು ಮಾಡ್ತಾಳೆ ಅಲ್ಲ ಜಾನು? ಜಾನು ಜಾನು ಆಯಿಲ್ ಮಸಾಜ್ ಮಾಡ್ತೀಯಾ? ಆಯಿಲ್ ಮಸಾಜ್. ಕೂದಲೆಲ್ಲ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ. ಹೇರ್ ಕಲರ್ ಮಾಡಿಸ್ಬೇಕು ಅನ್ಕೊತಾ ಇದ್ದೀನಿ. ಮಾಡ್ಲಾ ಬೇಡವಾ? ಹೇರ್ ಕಲರ್ ಮಾಡ್ಲಾ ಬೇಡವಾ? ನಾನು ಕಟ್ ಮಾಡಿಸೋದು ಇಲ್ಲ ಗೈಸ್, ಉದ್ದ ಬಿಡ್ತೀನಿ ಈ ಸತಿ. ಕಟ್ ಮಾಡಿಸಿದ್ರೆ ನಾನು ಹೇರ್ ಕಟ್ ಮಾಡೋದು ನಿಂಗೆ ಇಷ್ಟ ಆಗಲ್ಲ. ಸೊ ಈಗ ನಾನು ಕ್ಯಾಸ್ಟರ್ ಆಯಿಲ್ನ ತಲೆಗೆ ಹಚ್ಕೊತಾ ಇದ್ದೀನಿ ಗಾಯ್ಸ್. ಅದು ಅಂಟಂಟಿದೆ ಕೂದಲಿಗೆ, ಕೈಗೆ ಅಂಟಂಟಾಗುತ್ತೆ. ನಮ್ಮ ಗಾಯ್ಸ್ ಹತ್ರ ಮಾತಾಡಿ ನೀನು. ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ. ಸ್ವಲ್ಪ ಮುಂದೆ ಕಡೆ ಕೂದಲು ಯಾಕೋ ಕಮ್ಮಿ ಕಮ್ಮಿ ಅನಿಸ್ತಾ ಇದೆ, ಅದಕ್ಕೋಸ್ಕರ ಚೆನ್ನಾಗಿ ಮುಂದೆ ಕಡೆನೇ ಹಚ್ಕೊಂಡು. ಊಲಲ್ಲ ಎಣ್ಣೆ ಹಚ್ಕೊಂಡು ಇನ್ನಂತೂ ಆಚೆ ಹೋಗೋಕ್ಕಾಗಲ್ಲ ಗೈಸ್. ಸ್ನಾನ ಮಾಡಿಬಿಟ್ಟು ಹೋಗ್ಬೇಕು. ಈ ಎಣ್ಣೆ ಫುಲ್ ಡಸ್ಟ್ ಎಲ್ಲ ಆಮೇಲೆ ಕೂದಲಿಗೆ ಬಂದ್ಬಿಡುತ್ತೆ. ಸಿಕ್ಕಾಪಟ್ಟೆ ಗ್ರೀಸಿ ಗ್ರೀಸಿ ಇರುತ್ತೆ ಈ ಎಣ್ಣೆ ನೋಡಿ. ಗಾಡ್. ಓಕೆ, ಈಗ ನಾನು ಆಯಿಲ್ ಹಚ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಏನು ಮಾಡ್ತಾವಲ್ಲ ಗಾಯ್ಸ್. ಯುಗಾದಿ ಹಬ್ಬ ಮಾಡ್ತೀನಿ ನಾನು ಜಾನು. ನಮ್ಮ ಸಿಸ್ಟರ್ಸ್ ಬಂದಿದ್ದಾರೆ, ಚಾಕ್ಲೇಟ್ ತಂದಿದ್ದಾರೆ ಜಾನುಗೆ. ಫುಲ್ ಹ್ಯಾಪಿಯಾ? ಹಚ್ಕೊಂಡು ಮುಗಿಸ್ಕೊಂಡು ಬೇಗ ಬೇಗ ಹೋಗಿ ಸ್ನಾನ ಮಾಡಿದ್ದೀವಿ. ಜಾನು ಹೋಗಿ ಗೇಟ್ ಓಪನ್ ಮಾಡೋಗಲ್ಲಿ, ನಿಂಗೆ ಚಾಕ್ಲೇಟ್ ಬರ್ತಾರೆ ಹೋಗು. ನಾನು ಎಣ್ಣೆ ಹಚ್ಕೊಂಡಾಗಿದ್ದೆ. ಸೊ ಈಗ ಇಬ್ಬರದು ಎಣ್ಣೆ ಹಚ್ಕೊಂಡೋಗಿದೆ. ಆಮೇಲೆ ರೆಡಿಯಾಗಿ ಸ್ನಾನ ಮಾಡಿ ನಿಮಗೆ ಸಿಗ್ತೀವಿ. ಓಕೆ ಗಾಯ್ಸ್, ಬಾಯ್ ಬಾಯ್ ಗಾಯ್ಸ್. ಈಗ ಫೈನಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಹೇರ್ ಡ್ರೈ ಮಾಡಿಕೊಂಡು ಸ್ವಲ್ಪ ಆಚೆ ಶಾಪಿಂಗ್ ಮಾಡೋದಿದೆ. ಎಲ್ಲ ಮುಗಿಸ್ಕೊಂಡು ಅರ್ಧ ಪ್ಯಾಕಿಂಗ್ ಆಗಿದೆ, 50% ಆಗಿದೆ, ಇನ್ನೂ 50% ಬಾಕಿ ಇದೆ. ಇನ್ನೂ ಬಟ್ಟೆ ಬಂದೇ ಇಲ್ಲ. ಸೊ ಫಸ್ಟು ಹೇರ್ಸ್ನ ಡ್ರೈ ಮಾಡ್ಕೊಂಡ್ಬಿಡೋಣ, ಇಲ್ಲಾಂದರೆ ಹೇರ್ ಡ್ರೈ ಆಗೋದು ತುಂಬ ಲೇಟ್ ಆಗುತ್ತೆ. ಹೇರ್ ಡ್ರೈ ಮಾಡಿಕೊಂಡು ಲೆಟ್ಸ್ ಗೋ ಫಾರ್ ಶಾಪಿಂಗ್. ಹೇರ್ ಡ್ರೈ ಆದಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಈಗ ಎಲ್ಲ ಮುಗಿದಿದೆ. ಈಗ ಜಾನು ಟ್ಯೂಷನ್ಗೆ ಹೋಗ್ತಾ ಇದ್ದಾಳೆ. ಸೊ ಅವಳು ಟ್ಯೂಷನ್ಗೆ ಹೋಗಲಿ, ಆಮೇಲೆ ನಾವು ಆಚೆ ಹೋಗೋಣ. ಇಲ್ಲಾಂದರೆ ಅವಳು ಟ್ಯೂಷನ್ಗೆ ಹೋಗಿಲ್ಲ ಅಂದರೆ ಬಿಡಲ್ಲ, ಆಮೇಲೆ ನಾನು ಆಚೆ ಹೋಗಬೇಕು. ಸೊ ಅವಳು ಟ್ಯೂಷನ್ಗೆ ಹೋಗಲಿ, ನಾನು ಏನು ಶಾಪಿಂಗ್ ಮಾಡೋದಿತ್ತು ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದು ಇನ್ನೇನು ಬಸ್ಸಿಗೆ ಟೈಮ್ ಆಯಿತು. ಎಲ್ಲಪ್ಪ ಇನ್ನೂ ಪ್ಯಾಕಿಂಗೇ ಆಗಿಲ್ಲ ಗೈಸ್. ಏನೇನು ಎತ್ಕೊಳೋದು, ಏನು ಬಿಡ್ತೀನಿ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ಏನೇನು ಎತ್ಕೊತೀನಿ, ಏನೇನು ಬಿಡ್ತೀನಿ. ಲೆಟ್ಸ್ ಗೋ ಗೈಸ್. ಈಗ ಫೈನಲಿ ನಾನು ಮನು ಒಂದು ಅಂಗಡಿಗೆ ಬಂದುಬಿಟ್ಟೆ, ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟೆ. ಸೊ ಇಲ್ಲಿಂದ ನೋಡೋಣ ಇನ್ನು ಎಲ್ಲಿ ಹೋಗಿ ಬ್ಯಾಂಗಲ್ಸ್ ಸಿಗುತ್ತೆ ಅಂತ. ಕೀ ನಮ್ಮ ಬ್ಲಾಗರ್ ಇವ್ರಿಗೆ ಕಂಟಿನ್ಯೂ ಮಾಡೋಣ. ಬೇಡ, ನಂಗೆ ಹಿಡ್ಕೊಳಕ್ಕೆ ಬರಲ್ಲ. ನೀನೇ ಬ್ಲಾಗ್ ಮಾಡಿ. ನಿಜ ಬರಲ್ಲ. ಕುತ್ಕೋ ಆಯ್ತು. ಏನು ಬೇಡ, ಇರು ಒಂದು ನಿಮಿಷ.
ಸೊ ಗೈಸ್, ಈಗ ಬನ್ನಿ ನಾನು ಬೇರೆ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ನೋಡೋಣ ಸಿಗುತ್ತಾ ಅಂತ. ಸಿಕ್ಕಿ ಬೇಗ ಬೇಗ ಮನೆಗೆ ಹೋಗಬೇಕು. ಇನ್ನೂ ಏನೇನೋ ತೊಗೊಳೋದಿದೆ. ಲೆಟ್ಸ್ ಗೋ. ಈಗ ಫೈನಲಿ ನಾವು ಎಲ್ಲೂ ಏನೂ ಸಿಗದೆ ಮೀನಾಕ್ಷಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಹೆಂಗೆ ಹೋಗ್ತಿದ್ದೀವಿ ಅಂದರೆ ಕಳ್ತನ ಮಾಡೋರ ಥರ ಹೋಗ್ತಾ ಇದ್ದೀವಿ. ಕಳ್ರ ಥರ ಹೆಂಗೆ ಮನೇಲಿ ಹಿಂಗಿದ್ವು ಹಂಗಂಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಅಲ್ಲಿ ಹೋಗಿ ಏನು ತೊಗೊತೀನಿ ಅಂತ ನೋಡೋಣ. ನಿಮ್ಗೆ ಇವತ್ತು ತೋರಿಸಲ್ಲ, ನಾನು ಅವಳಿಗೆ ಏನು ಗಿಫ್ಟ್ ಕೊಡ್ತೀನಿ ಪಿಂಕಿಗೆ ಅಂತ ನೀವು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ಬೋದು. ಸೊ ಲೆಟ್ಸ್ ಗೋ ಫ್ರಮ್ ಹಿಯರ್ ಶಾಪಿಂಗ್ ಮಾಡೋಣ. ಈಗ ಫೈನಲಿ ನಾನು ವಾಪಸ್ ಮನೆಗೆ ಬಂದಿದ್ದೀನಿ. ಏನೂ ಸೆಟ್ ಆಗಿಲ್ಲ, ಸುಮ್ಮನೆ 1 ಅವರ್ ಟೈಮ್ ವೇಸ್ಟ್ ಮಾಡಿದೆ. ಈಗ ಬ್ಯಾಗ್ ಪ್ಯಾಕ್ ಆಗಿದೆ, ಇನ್ನೊಂದು ಬ್ಯಾಗ್ ಎಲ್ಲ ರೆಡಿ ಇದೆ. ಸೊ ಇನ್ನೇನು ಹಾಫ್ ಆನ್ ಅವರಲ್ಲಿ ಹೊರಡೋದು. ತಿನ್ಕೊಂಡು ಈಗ ಈ ಗೌನ್ ನೋಡಿ ಹೆಂಗಿದೆ, ಅದನ್ನು ರಿಸೆಪ್ಷನ್ ನೋಡ್ತಾರೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸೊ ಗೌನ್ ಎಲ್ಲ ರೆಡಿ ಇದೆ. ಈಗ ಹೊರಡೋ ಒಂದೇ ಬಾಕಿ. ಊರಿಗೆ ಹೋಗಿ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಅಂತ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ಬೋದು. ಸೊ ಈಗ ಹೊರಡೋಣ, ಸ್ವಲ್ಪ ರೆಡಿಯಾಗಿ ಹೊರಡೋಣ. ಫುಲ್ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಆಮೇಲೆ ಹೋಗ್ಬೋದು. ಹೇಳೋ ಎಂತ ಗಾಯ್ಸ್, ನಾನು ಫೈನಲ್ಲೇ ಹೊರಟದ್ದಾನೆ. ಅವ್ರು ಅಲ್ಲಿಂದಾನೆ ಬಾಯ್ ಮಾಡ್ತಿದ್ದಾರೆ ನನಗೆ. ಏನೇ ಹಾಂ ನೆವಾಲ್ಸ 1 ತಿಂಗಳ ಓಡಿಸ್ಬಿಡ್ತಾರೆ ಆಫೀಸಲ್ಲ, ಆಮೇಲೆ ಪರ್ಮನೆಂಟಾಗಿ. Guys, finally I'm going. Let's go to Kundapur, my favorite place. Full luggage guys, full luggage. Gown ha childolagaitu. ಗೈಸ್ ಫೈನಲಿ ಇಲ್ಲಿಂದ ಹೊರಟಿದ್ದೀನಿ. ಈಗ ನೋಡಿ ಲಗೇಜ್ ಎಲ್ಲ ತೊಗೊಂಡಿದ್ದೀನಿ, ತುಂಬಿಕೊಂಡು ಈಗ ಇನ್ನು ಹೊರಡೋದಷ್ಟೇ. ಅದನ್ನು ಯಾವ ಥರ ಇದೆ ಅಂತ ಬಸ್ ಇರ್ತದೆ. ಈಗ ಬೆಳಗ್ಗೆ ಊರಿಗೆ ಹೋಗಿ ಆಮೇಲೆ ನಿಮಗೆ ಸಿಗ್ತೀನಿ. ಸೇ ಟಾಟಾ ಟು ಬ್ಯಾಂಗ್ಳೂರ್. ಲೆಟ್ಸ್ ಗೋ. ಬಾಯ್. ನಾನು ಊರಿಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್. ಫೈನಲಿ ಐ ಹ್ಯಾವ್ ರೀಚ್ಡ್ ಕುಂದಾಪುರ್. ನೋಡಿ ಹೆಂಗೆ ಕಾಣಿಸ್ತದೆ. ಕುಂದಾಪುರ ಅಲ್ಲ, ಇಡೂರು. ನಾನು ಯಾಕೆ ಕುಂದಾಪುರ ಅಂದೆ. ಸೊ ಈಗ ಇಲ್ಲಿಂದ ಆಟೋ ಎಲ್ಲೂ ಆಟೋ ಇಲ್ಲಪ್ಪ. ಕಾಂಬ ಆಂಟಿಗೆ ಕಾಲ್ ಮಾಡಿ ಇಲ್ಲಿಂದ ಈಗ ಹೊರಡೋಣ ಮನೆಗೆ. ಸ್ಕೂಲ್ ಎದುರುಗಡೆ ಅಂತ ಹೇಳಿದ್ದೀನಿ. ಹೌದು. ಸೊ ಗೈಸ್ ಫೈನಲಿ ಐ ರೀಚ್ಡ್ ನಮ್ಮ ಊರು ಇಡೂರು. ಈಗ ಇಲ್ಲಿಂದ ಹೋಗೋದೆ, ಮಲ್ಕೊತಾ ಇರೋದೆ ಅಷ್ಟೇ ಗೈಸ್. ಶಿವರಾತ್ರಿ ಪ್ರಕಾರ. ಸೊ ಗೈಸ್ ಫೈನಲಿ ರೀಚ್ಡ್ ಹೋಮ್. ಎಂಥದ್ದು ತಿಂತಿಲ್ಲ ನಾನು, ನೀರು ಕುಡಿತಿಲ್ಲ. ಸೊ ಗೈಸ್ ಈಗ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ರೀಚ್ ಆಗಿದ್ದೀನಿ, ಇನ್ನೇನೇನು ಮಾಡ್ತೀನಿ. ಏಯ್ 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 ಛ ಛ ಛ. ಈ ನಾಯ ಪದ್ದೆಲ್ಲ ಮಲ್ಕೊಂಡಿದ್ದಾಳ.